ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಉದ್ದಿನ ವಡೆ ನಮ್ಮನೆ ಸ್ಟೈಲ್ನಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸಖತ್ ಸಾಫ್ಟಾಗೂ ಇರುತ್ತೆ, ಮೇಲೆ ಲೇಯರ್ ಎಲ್ಲ ಕ್ರಿಸ್ಪಿಯಾಗಿರುತ್ತೆ, ಸಖತ್ತಾಗಿರುತ್ತೆ. ಹೇಳಬೇಕು ಅಂದರೆ ಈ ಥರ ಒಂದು ಉದ್ದಿನ ವಡೆ ನೀವು ಮತ್ತೆ ಮತ್ತೆ ಮನೇಲಿ ಮಾಡಿ ನೋಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸಿಂಪಲ್ ಇಂಗ್ರೀಡಿಯೆಂಟ್ಸ್, ಸಖತ್ ಟೇಸ್ಟಾಗಿರುತ್ತೆ. ಮತ್ತು ಈ ಗ್ರೀನ್ ಚಟ್ನಿನೂ ಅಷ್ಟೇ 2 ಮಿನಿಟ್ಸಲ್ಲಿ ಮಾಡ್ಬೋದು. ಈ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ 1/4 kg ಉದ್ದಿನಬೇಳೆನ 2 hours ನೆನೆ ಹಾಕ್ಕೊಂಡಿದ್ದೆ. ನೆನೆ ಹಾಕಬೇಕಾದ್ರೆ 1 ಸ್ಪೂನ್ ಅಕ್ಕಿನ ಸೇರಿಸ್ಬಿಟ್ಟು ನೆನೆ ಹಾಕಿದ್ದೆ. ಇವಾಗ 2 hours ಆಗಿದೆ. ನೀರೆಲ್ಲ ನೀಟಾಗಿ ತೆಗೆದುಬಿಟ್ಟು, ನೀರು ಸ್ವಲ್ಪನೂ ಹಾಕಬಾರ್ದು. ಹಾಗೆ ಈ ಉದ್ದಿನಬೇಳೆ ಹೇಗೆ ಹಾಕ್ತಿದ್ದೀವೋ ಅದನ್ನೇ ಅದೇ ತರಹ ಸ್ವಲ್ಪನೂ ನೀರು ಹಾಕ್ತಲೇ ಚೆನ್ನಾಗಿ ಗಟ್ಟಿಯಾಗಿ ನಯಸ್ಸಾಗಿ ರುಬ್ಕೊಬೇಕು. ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಉತ್ತಮ, ಮಿಕ್ಸಿಲಿದ್ದರೆ ಸ್ವಲ್ಪನೇ ಹಾಕಿ ನೋಡಿ. ಇಷ್ಟು ನಯಸ್ಸಾಗಿ ರುಬ್ಕೊಬೇಕು. ನಾನು ಇದರಲ್ಲಿ ಒಂದು ಸ್ವಲ್ಪನೂ ನೀರು ಹಾಕಿಲ್ಲ, ಇಷ್ಟು ನಯಸ್ಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. 1/4 kg ಆಗೋ ಉದ್ದಿನಬೇಳೆಗಾಗೋಷ್ಟು ಮಸಾಲಾನ ನಿಮಗೆ ಹೇಳ್ತಾ ಇದ್ದೀನಿ. ನಾನಿವಾಗ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟು ಹಾಕ್ಕೊತಾ ಇದ್ದೀನಿ. ಅರ್ಧ ಕಟ್ಟು ಚಿಕ್ಕ ಕೊತ್ತಂಬರಿನ ಹಾಕ್ಕೊತಾ ಇದ್ದೀನಿ, ನಾಟಿ ಕೊತ್ತಂಬರಿನ ನಾವು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಬೇಕು. ನಾಟಿ ಕೊತ್ತಂಬರಿ ಹಾಕಿದರೆ ಟೇಸ್ಟು ಫ್ಲೇವರು ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನ್ ಆದಷ್ಟು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ, ಪುಡಿ ಉಪ್ಪು. ಇವಿಷ್ಟೂ ನಾವು ಸೇರಿಸಿ ಚೆನ್ನಾಗಿ ಕಲಸಿಟ್ಕೊಳ್ಳೋಣ. ಇದು ಒಂದು ಕಡೆ ಇರಲಿ, ಎಣ್ಣೆ ಕಾಯಕ್ಕಿಡೋಣ. ನಿಮಗೆ ಬೇಕಂದರೆ ಕಾಯಿ ಪೀಸು ಮತ್ತು ಕಪ್ಪು ಮೆಣಸು ಹಾಕಿ ನೀವು ಕಲಿಸ್ಕೊಬೋದು. ಕಪ್ಪು ಮೆಣಸು ಮತ್ತು ನಾನು ಕಾಯಿ ಪೀಸ್ ಹಾಕಿಲ್ಲ. ಇವಾಗ ಚಟ್ನಿಗೆ ನಾನು 1 ಇಡಿ ಕೊತ್ತಂಬರಿ ಸೊಪ್ಪು, 1 ಇಡಿ ಪುದೀನ, 1/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಖಾರಕ್ಕೆ ತಕ್ಕಷ್ಟು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬಿಟ್ಟು ಫಸ್ಟ್ ತರಿಯಾಗಿ ರುಬ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ, ಕಲ್ಲುಪ್ಪು. ತರಿಯಾಗಿ ರುಬ್ಕೊಬೇಕು. ನಂತರ ಸ್ವಲ್ಪ ನೀರಾಗಿ ನೈಸಾಗಿ ರುಬ್ಬಿದರೆ ಚಟ್ನಿ ರೆಡಿ, ಗ್ರೀನ್ ಚಟ್ನಿ. ಬೇಕಾದ್ರೆ ಬೆಲ್ಲ ಕೂಡ ನೀವು ಸೇರಿಸ್ಕೊಬೋದು. ನೋಡಿ, ಇಲ್ಲಿ ಇವಾಗ ಮಿಕ್ಸ್ ಮಾಡಿಟ್ಟಿರೋ ಹಿಟ್ಟು ರೆಡಿಯಾಗಿದೆ. ಎಣ್ಣೆನೂ ಚೆನ್ನಾಗಿ ಕಾಯ್ತಾ ಇದೆ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಹೇಗೆ ವಡೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಈ ಕೈಯಲ್ಲಿ ಈ ಥರ ನೀರು ಸವರ್ಕೊಬೇಕು. ಸ್ವಲ್ಪ ಈ ಥರ ಹಿಟ್ಟನ್ನು ತೆಗೆದು ಫಸ್ಟ್ ರೌಂಡ್ ಮಾಡಿಬಿಟ್ಟು ಹೆಬ್ಬೆರಳಿಂದ ಈ ಥರ ತಟ್ಬಿಟ್ಟು ಮಧ್ಯದಲ್ಲಿ ಈ ಥರ ತೂತ ಹಾಕ್ಕೊಬೇಕು. ಹೋಲ್ ಮಾಡಿಬಿಟ್ಟು ಎಣ್ಣೆ ಕಾಯ್ದಿರುತ್ತಲ್ಲ ಸೈಡಿಂದ ವಡೆ ಬಿಡಬೇಕು. ನೋಡಿ, ಈ ಥರ ನೀಟಾಗಿ ತಟ್ಕೊಬೇಕು. ನೀವು ಎಷ್ಟು ನೀಟಾಗಿ ತಟ್ಕೊತ, ನೀರು ತುಂಬ ಕೈಗೆ ಹಚ್ಕೋಬಾರ್ದು, ಲೈಟಾಗಿ ಕೈ ಹಚ್ಕೊಬಿಟ್ಟು ಈ ಥರ ಉಂಡೆ ಮಾಡಿ ಲೈಟಾಗಿ ತಟ್ಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿ ಸೈಡಿಂದ ಎಣ್ಣೆಗೆ ಬಿಡಬೇಕು. ಮಧ್ಯದಲ್ಲಿ ವಡೆ ಹಾಕಿದರೆ ನಿಮ್ಮ ಮುಖಕ್ಕೆಲ್ಲ ಹಾರಿಬಿಡುತ್ತೆ ಎಣ್ಣೆ. ಯಾವಾಗಲೂ ವಡೆ ಆಗಲಿ, ಬಜ್ಜಿ ಆಗಲಿ, ಬೋಂಡ ಆಗಲಿ ನೀವು ಎಣ್ಣೆಲಿ ಹಾಕಬೇಕಾದ್ರೆ ಈ ಥರ ಸೈಡಿಂದ ನಿಧಾನಕ್ಕೆ ಹಾಕಿ. ನೋಡಿ, ಇವಾಗ ಒಂದೊಂದೇ ವಡೆನೇ ತಟ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಆದಷ್ಟು ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಿ. ಈ ಥರ ಕರಿಯೋ ವಸ್ತುಗಳನ್ನೆಲ್ಲ, ನಾನ್ ಸ್ಟಿಕ್ನ ನೀವು ಅವಾಯ್ಡ್ ಮಾಡ್ಕೊಂಬಿಟ್ಟು ಕಬ್ಬಿಣದ ಬಾಣಲಿಗಳನ್ನ ಇಲ್ಲ ಮಣ್ಣಿನ ಬಾಣಲಿನ ಯೂಸ್ ಮಾಡೋದು ಉತ್ತಮ. ನೋಡಿ, ಇವಾಗ 2 ಕಡೆನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಸಿಮ್ನಲ್ಲೇ ಫ್ರೈ ಮಾಡೋಣ. ಇದು ಗೋಲ್ಡನ್ ಬ್ರೌನ್ ಬಂದ್ರೇ ಟೇಸ್ಟು. ಮೇಲೆ ಇರೋ ಲೇಯರ್ ಎಲ್ಲ ಗೋಲ್ಡನ್ ಬ್ರೌನ್ ಬರಬೇಕು. ಆದಷ್ಟು ವಡೆ ಮಾಡಬೇಕಾದ್ರೆ ಸಿಮ್ಮಲ್ಲಿ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸೀದೋಗ್ಬಿಡುತ್ತೆ ವಡೆ. ಮೇಲೆಲ್ಲ ಬೆಂದಿರುತ್ತೆ, ಕಲರ್ ಬಂದಿರುತ್ತೆ, ಅಲ್ಲ ಒಳಗೆ ಬೆಂದಿರೋಲ್ಲ. ಅದಕ್ಕೆ ಸಿಮ್ಮಲ್ಲೇ ಫ್ರೈ ಮಾಡಿ. ಇವಾಗ ನೋಡಿ, ಸರ್ವಿಂಗ್ ಪ್ಲೇಟಲ್ಲಿ ಹಾಕಿದ್ದೀನಿ. ನೋಡಿ, ಗ್ರೀನ್ ಚಟ್ನಿ ಜೊತೆ ಉದ್ದಿನ ವಡೆ ನಮ್ಮನೆ ಸ್ಟೈಲ್ನಲ್ಲೇ ನಿಮಗೋಸ್ಕರ ಮಾಡಿ ತೋರಿಸಿದ್ದೀನಿ. ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಮತ್ತು ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ನೀವು ಸ್ಕಿಪ್ ಮಾಡಿದ ಹಾಗೆ ನೋಡಿದ್ರೆ ನನ್ನ ವಿಡಿಯೋ ಪೂರ್ಣ ನೋಡೋಕ್ಕಾಗೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು. ಹೀಗೆ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಆಲ್ ಅಂತ ಕ್ಲಿಕ್ ಮಾಡೋದನ್ನ ಮರಿಬೇಡಿ.